ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ರಾಮುಗೆ ಇದು ಮೊದಲನೇ ಮದುವೆ. ಅವನು ಮದುವೆ ಆಗ್ಬೇಕಾಗಿರೋ ಹುಡುಗಿಗೂ ಮೊದಲನೇದೇ ಆಗ್ಬೇಕು. ಇನ್ನೊಂದ್ಸಲ ಇಂಥ ಸಂಬಂಧಗಳನ್ನ ತಂದ್ರೆ ಚೆನ್ನಾಗಿರೋದಿಲ್ಲ. ಸೀತಾ, ನೀರು ಕುಡೀರಿ. ಏನಾದ್ರೂ ಮಾತಾಡಿಸಿದವ ನನ್ಗೆ ಭಯ ಆಗ್ತದೆ. ಸಿಹಿ, ಇನ್ನೇನು ಭಯ ಪಡ್ಬೇಡ, ನನ್ಗೇನೂ ಆಗಿಲ್ಲ. ಹೌ ಆರ್ ಯು ಫೀಲಿಂಗ್? ಐಮ್ ಫೈನ್. ರಾಮ್, ಮನೆಗೆ ಹೋಗೋಣ ಬನ್ನಿ. ಅಲ್ಲ, ಸ್ವಲ್ಪ ಆರಾಮಾಗಿ ಹೋಗೋಣ. ರಿಲ್ಯಾಕ್ಸ್ ಮಾಡಿ, ನೀವು ಸುಸ್ತಾಗಿರ್ತೀರಾ. ನನ್ಗೇನೂ ಆಗಿಲ್ಲ ರಾಮ್, ಐಮ್ ಫೈನ್, ಬನ್ನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಾದ್ರು ಮಾಡಿದ್ರಾ? ಬರೀ ಖಾಲಿ ಹೋಟೆಲ್ ಬಂದ್ರಾ? ಎಳ್ನೀರು ತರ್ತೀನಿ, ಯು ವಿಲ್ ಗೆಟ್ ಸಮ್ ಎನರ್ಜಿ ಅಟ್ ಲೀಸ್ಟ್. ಅದೆಲ್ಲ ಏನು ಬೇಡ, ನಾ ಹುಷಾರಾಗಿದ್ದೀನಿ. ಸೀತಾ, ಈ ಥರ ಪ್ರಾಬ್ಲಮ್ ಇದ್ದಾಗ ಇಗ್ನೋರ್ ಮಾಡೋದು ಬೇಡ. ಹಾಸ್ಪಿಟಲ್ ಇಲ್ಲೇ ಇದೆ. ಐ ಆಮ್ ದೇರ್ ವಿತ್ ಯು, ಡೋಂಟ್ ವರಿ. ರಾಮ್, ಸ್ವಲ್ಪ ಹೊತ್ತು ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ, ಮನೆಗೆ ಹೋಗ್ಬೇಡ. ಯು ಶೋರ್? ನೀರು ಬಾಟ್ಲ್ ಇಲ್ಲೇ ಇಟ್ಟಿದ್ದೀನಿ, ಓಕೆ? ನಾನು ಸೀದಾ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಅದಕ್ಕೆ ಥ್ಯಾಂಕ್ಸ್ ಯಾಕೆ ಹೇಳ್ತೀಯ ಪುಟ್ಟ? ನಿನ್ಗಾಗ್ಲಿ ಸೀತಮ್ಮಗಾಗ್ಲಿ ಏನೇ ಆದರೂ ಅದಕ್ಕೆ ನಾನು ಜವಾಬ್ದಾರಿ. ಡೋಂಟ್ ವರಿ, ಓಕೆ? ಇಷ್ಟು ಸುಲಭಕ್ಕೆ ಎಲ್ಲ ಮತ್ತೆ ಎಷ್ಟೊಂದೆಲ್ಲ ಮುಂದುವರೆದಿದ್ಯಾ. ಇನ್ ಇತಿಹಾಸ ನನ್ ಮಸ್ತಾಗ್ಸಿತಾ. ಸೀತಮ್ಮ, ಮನೆಗಂತೂ ಸುಸ್ತಾಗ್ತಿದ್ಯಾ? ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಬಿಡ, ನೀನು ಬೇಗ ಹೋಗಿ ಸೀತಮ್ಮಂಗೆ ಏನಾದ್ರು ಕುಡಿಯೋಕೆ ರೆಡಿ ಮಾಡಕ್ಕೆ ಹೇಳ್ತೀಯ ಅಜ್ಜಿಗೆ. ಅಷ್ಟರಲ್ಲಿ ನಾನು ಸೀತಮ್ಮನ ಮನೆ ಕರ್ಕೊಂಡ್ಬರ್ತೀನಿ. ಹುಷಾರು. ಓಕೆ. Sita, now tell me what's bothering you? ನೀವು ಸುಮ್ಮನೆ ತಲೆ ಸುತ್ತ ಬಿದ್ರಿ ಅಂದರೆ ನಂಗೆ ನಂಬಕ್ಕಾಗ್ತಿಲ್ಲ. ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಅದೇನಂತ ಹೇಳಿ ಸೀತಾ? ಹಾಗೇನಿಲ್ಲ ರಾಮ್. ನೀವು ಯಾಕೋ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇಲ್ಲ ಸೀತಾ. ಯು ಆರ್ ಹೈಡಿಂಗ್ ಸಮಥಿಂಗ್ ಫ್ರಮ್ ಮೀ. ಏನೇ ಇದು ಜೊತೆಗೆ ಫೇಸ್ ಮಾಡೋಣ. ಐ ಆಮ್ ಹಿಯರ್ ಟು ಹೆಲ್ಪ್ ಯು ಔಟ್. ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ಇಟ್? I'm sorry, okay? ರಣ ಬಿಸಿಲು, ತಲೆ ಸುತ್ತದೆ, ಇನ್ನೇನಾಗತ್ತೆ. ಪಾಪ ಸೀತಾ. ಹೌದಮ್ಮ,
ಈ ಬಿಸಿಲಿಗೆ ಸರಿಯಾಗಿ ನೀರು ಕುಡಿಲಿಲ್ಲ ಅಂದ್ರೂ ಹೀಗೆ ಆಗೋದು. ಈ ಪಾಟಿ ಸೆಕೆಗೆ ದೇಹನ ಎಷ್ಟು ತಂಪಾಗಿಟ್ಕೊಳ್ಬೇಕೋ ಅಷ್ಟು ತಂಪಾಗಿಟ್ಕೊಳ್ಳೋದು ಭಾಳ ಒಳ್ಳೆಯದು. ಸೀತಾ ಇದ್ರ ಬಗ್ಗೆ ಎಲ್ಲ ಭಾಳ ಕಾಳಜಿ ವಹಿಸೋಳು, ಈಗ ಯಾಕೆ ಹೀಗೆ ಮಾಡಿದ್ಲು? ಪಾಪ ನೋಡಿ ಸಿಹಿನ, ಸೀತಂಗ್ ಹುಷಾರಿಲ್ಲ ಅಂತ ಮಗು ಡಲ್ ಆಗ್ಬಿಟ್ಟಿದ್ದಾಳೆ. ಬಂಗಾರಿ, ಅಮ್ಮಂಗೆ ಏನಾಗಲ್ಲ ನೋಡಿಲಿ. ಜ್ಯೂಸ್ ಕುಡಿದ ತಕ್ಷಣ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಮ್ ಬಂಗಾರಿ ಈ ಲಂಗ ಬ್ಲೌಸ್ ಹಾಕೊಂಡ್ರೆ ತೇಟ್ ಗೊಂಬೆ ತರನೇ ಕಾಣಿಸ್ತಾಳೆ. ನಮ್ ಸಿಹಿ ಗೊಂಬೆನೆ, ಅವಳು ಯಾವ ಬಟ್ಟೆ ಹಾಕೊಂಡ್ರು ಮುದ್ದಾಗಿರ್ತಾಳೆ. ನಾನು ಈ ಸೀರಿಯಲ್ ಮದುಮಗಳು ತರ ಕಾಣಿಸ್ತಿದ್ದೀರಾ? ತೇಟ್ ಮದುಮಗಳೇ. ನಿಂಗೂ ಈಗ ಮದ್ವೆ ಮಾಡಿ ಕೊಟ್ಬಿಡೋಣ. ನಾನೇನೋ ಚಿಕ್ಕ ಪಾಪು. ಸೀತಮ್ಮನು ಈ ತರ ಬಟ್ಟೆ ಹಾಕೊಂಡ್ರೆ ಸೂಪರ್ ಸೇಮ್ ಮದುಮಗಳು ತರನೇ ಕಾಣಿಸ್ತಾಳೆ. ಸೀತನ್ಗೂ ಮದ್ವೆ ಆಗ್ಬೇಕು. ಒಂದ್ ಹೆಣ್ಣು ಮಗುನ ಇಟ್ಕೊಂಡು ಒಂದ್ ಹೆಣ್ಣು ಒಂಟಿಯಾಗಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತಮ್ಮ. ಈಗ ಕಾಲ ಬದಲಾಗಿದೆ, ಸೀತಾನು ಮದ್ವೆ ಆಗ್ಬೇಕು. ಕಾಲ ಕೂಡ ಬಂದಾಗ ಏನಾಗ್ಬೇಕೋ ಅದಾಗುತ್ತೆ ಬಿಡಿ. ಅದು ನಿಜಾನೇ ಅನ್ನಿ. ನಮ್ ಪ್ರಿಯಂಗೆ ಎಷ್ಟು ವರ್ಷದಿಂದ ಹುಡುಗನ್ ನೋಡ್ತಾ ಇದ್ದೆ ಗೊತ್ತಾ? ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಒಳ್ಳೆ ಹುಡುಗನೇ ಸಿಕ್ತ. ನಮ್ ಪ್ರಿಯನ್ನ ಚೆನ್ನಾಗಿ ನೋಡ್ಕೊತಾನ ಅವನು. ಮೊದಲನೇ ಸಲ ನೋಡಿದಾಗ್ಲೇ ನನಗೆ ಅರ್ಥ ಆಗೋಯ್ತು. ನೀವು ಆಶು ಅಂಕಲ್ ಬಗ್ಗೆ ಹೇಳ್ತಿದ್ದೀರಾ? ಅವ್ರು ತುಂಬಾ ಒಳ್ಳೆಯವರು. ನನ್ನ ಫ್ರೆಂಡಿಗೆ ಫ್ರೆಂಡು. ನನ್ನ ಫ್ರೆಂಡ್ ತರಾನೇ ಅವರು ತುಂಬಾ ಒಳ್ಳೆಯವರು. ಯಾರ್ ನಿನ್ ಫ್ರೆಂಡ್? ರಾಮ್. ಓ, ಪ್ರಿಯಾ ಹೇಳ್ತಾ ಇದ್ಲು ಅವ್ರ ಬಾಸ್ ಅನ್ಬಿಟ್ಟು. ಅವ್ರೇನಾ? ಒಳ್ಳೆ ಹುಡುಗ ಅಂದ್ಮೇಲೆ ನಿನ್ ಫ್ರೆಂಡ್ನ ಯಾರ್ ಬೇಕಾದ್ರೂ ಕಣ್ ಮುಚ್ಕೊಂಡ್ ಮದ್ವೆ ಆಗ್ತಾರ ಬಿಡು. ರಾಮ್ ಅಂದೆ ಅಲ್ವಾ? ಯೋಚನೆ ಮಾಡ್ಬೇಡ ಸಿಹಿ, ಸೀತೆ ಅಂತ ಹೆಣ್ಣೆ ಸಿಗ್ತಾಳೆ. ಉದಾ ಎಲ್ಲಿಸ್ ದಿಸ್? ಈ ಥರ ಯಾರು ಮೆಸೇಜ್ ಮಾಡ್ತಾರೆ? ಈ ನಂಬರ್ ಗೊತ್ತಾ ನಿಮಗೆ? ಗೊತ್ತಿಲ್ಲ ರಾಮ್. ಇದೇ ಫಸ್ಟ್ ಟೈಮ್ ಬರ್ತಿರೋದಾ ಅಥವಾ ಇದೇ ಥರ ಮುಂಚೆ ಯಾವಾಗಾದ್ರೂ ಮೆಸೇಜ್ ಮಾಡಿದಾರಾ? ಇದೇ ಫಸ್ಟ್ ಟೈಮ್. ಸೊ ಇದನ್ನ ನೀವು ನನ್ನಿಂದ ಮುಚ್ಚಿಡ್ಬೇಕು ಅಂತ ಇದ್ರಿ. ಸೀತಾ, ಒಂದು ಕೆಲಸ ಮಾಡಿ, ಈ ನಂಬರ್ ಕಾಲ್ ಮಾಡಿ. ಧೈರ್ಯ ಇದ್ರೆ ಎದುರುಗಡೆ ಬಂದು ಮಾತಾಡೋದಕ್ಕೆ ಹೇಳಿ. ರಾಮ್ ಬೇಡ. ಯಾಕೆ ಬೇಡ? ಈ ಥರ ಒಬ್ಬರನ್ನ ಹೆದರ್ಸೋದು ಕ್ರೈಮ್ ಸೀತಾ. ಇಟ್ ಕ್ಯಾನ್ ಬಿ ಎ ಪನಿಷಬಲ್ ಅಫೆನ್ಸ್. ನೀವು ಯಾವ ತಪ್ಪು ಮಾಡಲ್ಲ ಅಂತ ನಂಗೆ ಗೊತ್ತು. ಮತ್ತು ನಾವ್ಯಾಕೆ ಎದುರ್ಕೋಬೇಕು? ನಿಮ್ಮ ಲೈಫ್ ಬಗ್ಗೆ ಗೊತ್ತಿರೋರು ಯಾರೋ ನಮ್ಮನ್ನ ಎದುರ್ಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ವಿ ಹ್ಯಾವ್ ಟು ಟೀಚ್ ದೆಮ್ ಎ ಲೆಸನ್. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ. ರಾಮ್ ಕಾಲ್ ಮಾಡಿ ಏನೂ ಆಗೋದಿಲ್ಲ, ನಾನಿದೆ. ತೋಳಿ, ಸ್ಪೀಕರ್ ಆನ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.